ಎಲ್ಲರೂ ಕೂಡ ಬರ್ತಾರೆ. ಇವತ್ತು ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಇವತ್ತು ಗಣಗಾಪುರವನ್ನ ನರಳುತ್ತಾ ಇದೆ. ಇವತ್ತು ಶೌಚಾಲಯಗಳಾಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಸುಧಾರಣೆ ಆಗಿರ್ಬೋದು, ಪಾರ್ಕಿಂಗ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಿಂದ ಮೂಲಭೂತ ಸೌಕರ್ಯಗಳಿಂದ ಸಂಪೂರ್ಣವಾಗಿ ಗಣಗಾಪುರ ವಂಚನೆ ಆಗಿದೆ. ಇವತ್ತು ಕೋಟ್ಯಾಂತರ ರೂಪಾಯಿ ಪ್ರತಿ ವರ್ಷ 4 ರಿಂದ 5 ಕೋಟಿಯಷ್ಟು ಹುಂಡಿಯ ಇವತ್ತು ದೇಣಿಗೆಯನ್ನ ಸರ್ಕಾರಕ್ಕೆ ಹೋಗ್ತದೆ. 16 ವರ್ಷಗಳಿಂದ ದೇಣಿಗೆಯನ್ನ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇದ್ರು, ಅನುದಾನ ಹೋಗ್ತಾ ಇದ್ರು. ಇವತ್ತು ಸರ್ಕಾರ ಸೂಕ್ತವಾದ ಅನುದಾನವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡಿಲ್ಲ, ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂತ ಕೆಲಸ ಮಾಡಿಲ್ಲ. ಇದಕ್ಕಾಗಿ ಇಡೀ ಗ್ರಾಮದನ್ನ ಜನತೆ ಎಲ್ಲರೂ ಕೂಡ ಒಳಗೊಂಡಂತೆ ಎಲ್ಲ ಸಮುದಾಯದ ಜನ ಮತ್ತು ಅರ್ಚಕರು ಎಲ್ಲರೂ ಸೇರ್ಕೊಂಡು ಈ ಧರಣಿ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿದ್ದೇವೆ. ಎಲ್ಲರೂ ಬೆಂಬಲವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಇದನ್ನ ಅಭಿವೃದ್ಧಿ ಆಗುವವರೆಗೂ ಕೂಡ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ತೇವೆ. ಈಗ ಪ್ರಥಮವಾಗಿ ಇವತ್ತು ಮಾಸ್ಟರ್ ಪ್ಲಾನ್ ಆಗೋದ್ರ ಜೊತೆಗೆ 200 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿ ಇಲ್ಲಿ ಅಭಿವೃದ್ಧಿಗೆ ಚಾಲನೆ ಕೊಡಬೇಕು ಅಂತ ಹೇಳಿ ಇವತ್ತು ನಾನು ಸರ್ಕಾರಗಳಿಗೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ. 83 ಕೋಟಿ ಅಮೃತ ಯೋಜನೆ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರದಿಂದ ಪ್ರವಾಸೋದ್ಯಮ ಇಲಾಖೆಯಿಂದ ಕೇಂದ್ರ ಪ್ರವಾಸೋದ್ಯಮ ಇಲಾಖೆಗೆ ಪ್ರಸಾದ ಯೋಜನೆ ಅಡಿಯಲ್ಲಿ 83 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಹೋದ ಅಕ್ಟೋಬರ್ 29ರಂದು ಸಲ್ಲಿಕೆಯನ್ನ ಮಾಡಿದ್ದಾರೆ. ಇನ್ನೂ ಕೂಡ ಅದು ಯಾವುದೇ ಹಂತದಲ್ಲಿ ತೀರ್ಮಾನವನ್ನ ಆಗಿಲ್ಲ. ಆದರೆ ಪ್ರಪೋಸಲ್ ಅನ್ನ ಕಳಿಸಿದ್ದು ಅದಕ್ಕೆ ಆದಂತ ಮಾನದಂಡಗಳು ಮತ್ತು ಹಲವಾರು ಕಾನೂನಾತ್ಮಕ ವಿಷಯಗಳನ್ನ ಆದ ನಂತರ ಅದಕ್ಕೆ ಅನುಮೋದನೆ ಸಿಗುವಂತ ನಿಟ್ಟಿನಲ್ಲಿ ಈಗಾಗಲೇ ಕಲಬುರಗಿಯ ಮಾಜಿ ಸಂಸದರಾದಂತ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರು ಬಂದಿದ್ರು ಮತ್ತು ಬಿಜೆಪಿಯ ಬಹಳ ಜನ ಮುಖಂಡರು ಕೂಡ ಶಾಸಕರು ಬಂದಿದ್ರು. ಅವರೆಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಕೇಂದ್ರದಲ್ಲಿ ಬಿಜೆಪಿ ನಿಮ್ಮ ಸರ್ಕಾರ ಇದೆ, ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೇಂದ್ರ ಸಚಿವರಾದಂತ ಗಜೇಂದ್ರ ಸಿಂಗ್ ಶೇಖಾವತ್ ಸಾಹೇಬರ ಮೇಲೆ ಒತ್ತಡವನ್ನು ಹಾಕಿ ಅದನ್ನ ಅನುಮೋದನೆ ಕೊಡಿಸ್ತಕ್ಕಂತ ಕೆಲಸ ಮಾಡ್ರಿ ಅಂತೇಳಿ ನಾವು ಹೇಳಿದ್ದೀವಿ. ಮಾಜಿ ಪ್ರಧಾನಿಗಳಾದಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಎಚ್.ಡಿ. ದೇವೇಗೌಡರು ಕೂಡ ಪತ್ರವನ್ನ ಬರೆದಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಮಾತನಾಡಲಿದ್ದಾರೆ. ಆ ಪ್ರಯತ್ನವನ್ನ ಕೂಡ ನಡೀತಾ ಇದೆ. ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಏನು ಮನವಿಯನ್ನ ಮಾಡ್ಕೋತಾ ಇದ್ದೀವಿ ಅಂದ್ರೆ, ಕೂಡಲೇ ಇಲ್ಲಿ ಗಣಗಾಪುರದಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಬೇಕು. ಅದಕ್ಕೆ ಸೂಕ್ತ ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕೊಡುವುದರ ಮುಖಾಂತರ ವಿಶೇಷವಾದಂತಹ ಕಾರಿಡಾರ್ ಯೋಜನೆಯನ್ನ ಮಾಡೋದಕ್ಕಾಗಿ ರಾಜ್ಯ ಸರ್ಕಾರನೂ ಕೂಡ ಒಂದು ವಿಶೇಷವಾದಂತಹ ಅನುದಾನವನ್ನ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ಬೇಕಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಹೋರಾಟ ಒಂದು ಸೂಕ್ತವಾದಂತಹ ಭರವಸೆಯನ್ನ ಸಿಗುವವರೆಗೂ ಕೂಡ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ. ಈಗಾಗಲೇ ಸ್ಥಳೀಯ ಶಾಸಕರು ಬಂದಿದ್ದಾರೆ. ಅದರ ಬಗ್ಗೆ ಮಾತುಕತೆಯನ್ನು ಕೂಡ ಶಾಸಕರು ಮಾಡಿದ್ದಾರೆ. ಮುಂದಿನ ತೀರ್ಮಾನ ಆಗ್ತದೆ ಅಂತ ನಾನು